ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಹುದಿನಗಳ ನಂತರ ಇವತ್ತೊಂದು ವಿಡಿಯೋ ಮಾಡ್ತಾ ಇದೀವಿ. ಅದೇ ಎಗ್ ಫ್ರೆಂಚ್ ಟೋಸ್ಟ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ ಬನ್ನಿ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ತವಾಗ ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದೀವಿ. ಇವಾಗ 2 ಮೊಟ್ಟೆ ಹೊಡೆದು ಹಾಕೊಳ್ತಾ ಇದೀವಿ. ಬರೀ ಎಗ್ ವೈಟ್ ಮಾತ್ರ ಹಾಕೊಳ್ತಾ ಇರೋದು. ಇವಾಗ ಇನ್ನೊಂದು ಮೊಟ್ಟೆದು ಎಗ್ ವೈಟ್ ಹಾಕೊಳ್ತಾ ಇದೀವಿ. ಎಗ್ ಯಾಕ್ನ ಸಪರೇಟ್ ಎತ್ತಿಟ್ಕೊಳ್ತಾ ಇದೀವಿ. ಆಮೇಲೆ ಅದ್ರ ಮೇಲೆ ಹಾಕ್ತಾ ಇದೀವಿ ಒಂದ್ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡರ್, ಮತ್ತೆ ಒಂದ್ ಸ್ವಲ್ಪ ಸಾಲ್ಟ್, ಒಂದ್ ಸ್ವಲ್ಪ ನೂಡಲ್ಸ್ ಮಸಾಲ. ಇದ್ರ ಮೇಲೆ ನಾವು ಹಾಕೊಳ್ತಾ ಇದೀವಿ ಒಂದು ಬ್ರೆಡ್ ನ. ಇವಾಗ ಇದು ಒಂದ್ ಸೈಡ್ ಬೆಂದಿದೆ, ಟರ್ನ್ ಮಾಡ್ಕೊಳ್ಳೋಣ ಇವಾಗ. ಬ್ರೆಡ್ ರೋಸ್ಟ್ ಆಗಿದೆ. ಆಗ್ಲೇ ಸಪರೇಟ್ ಆಗಿ ಎತ್ತಿಟ್ಕೊಂಡಂತ ಎಗ್ ಯಾಕ್ನ ಇವಾಗ ಬ್ರೆಡ್ ಮೇಲೆ ಹಾಕೊಳ್ತಾ ಇದೀವಿ. ಎಗ್ ಯಾಕ್ನ ಕ್ಲೀನ್ ಆಗಿ ಬ್ರೆಡ್ ತುಂಬಾ ಸ್ಪ್ರೆಡ್ ಮಾಡ್ಬೇಕು. ಎಗ್ ಯಾಕ್ನ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಹಾಕ್ಬೇಕು. ಒಂದ್ ಸ್ವಲ್ಪ ಕ್ಯಾರೆಟ್, ಒಂದ್ ಅರ್ಧ ಈರುಳ್ಳಿನ ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ತರಕಾರಿನ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಬ್ರೆಡ್ ತುಂಬಾ. ಲೈಟ್ ಆಗಿ ಸಾಲ್ಟ್, ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ 1 2 3 ನೂಡಲ್ಸ್ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಬೇಕು. ಇವಾಗ ಇದನ್ನ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಳ್ತಾ ಇದೀವಿ. ಇವಾಗ ಇದು ಇವಾಗ ಇದು ರೋಸ್ಟ್ ಆಗೈತಾ ಇಲ್ವಾ ಅಂತ ನೋಡೋಣ. ಅದಕ್ಕೆ ಓಕೆನಾ? ಇವಾಗ ಇದು ಕ್ಲೀನ್ ಆಗಿ ರೋಸ್ಟ್ ಆಗೈತೆ. ಇದ್ರ ಮೇಲೆ ಹಾಕ್ತಾ ಇದೀವಿ ಇವಾಗ ಚೀಸು. ಇದ್ರ ಮೇಲೆ ಹಾಕ್ತಾ ಇದೀವಿ ನಾವು ಇವಾಗ ಮಯೋನೀಸ್. ಇವಾಗ ಚೀಸ್ ನ ಮೆಲ್ಟ್ ಮಾಡ್ತಾ ಇದೀವಿ ಬರ್ನರ್ ಅಲ್ಲಿ. ಇವಾಗ ಲಾಸ್ಟ್ ಗೆ ನಾವು ಹಾಕೊಳ್ತಾ ಇದೀವಿ ಟೊಮೊಟೊ ಕೆಚಪ್. ಎಗ್ ಫ್ರೆಂಚ್ ಟೋಸ್ಟ್ ಇವಾಗ ರೆಡಿ ಇದೆ. ಪ್ಲೇಟ್ ಹಾಕೊಳ್ಳೋಣ. ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಫ್ರೆಂಚ್ ಟೋಸ್ಟ್ ಹೇಗ್ ಮಾಡೋದು ಅಂತ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಮತ್ತೊಂದು ವಿಡಿಯೋ ಸಿಗುವ. ಮರ್ತೋಯ್ತು ಅನ್ಬಾರ್ದು ಹಂಗಂದ್ರೆ ಇಲ್ಲಿಂದ ಗಂಟೆ. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಫ್ರೆಂಚ್ ಟೋಸ್ಟ್ ಹೇಗ್ ಮಾಡೋದು ಅಂತ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗುವ. ಸಿ ಯು, ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮ್.